ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತೊಂದು ಕ್ವಶನ್ ಪೇಪರ್ ಅನ್ನು ಬಿಡಿಸೋಣ. 10th ಕ್ಲಾಸ್ ಇಂದು ಫಸ್ಟ್ ಲ್ಯಾಂಗ್ವೇಜ್, ಸಬ್ಜೆಕ್ಟ್ ಕೋಡ್ 14E, ಇಂಗ್ಲಿಷ್ ಮೀಡಿಯಂ. ಅದು ಈ ಕ್ವಶನ್ ಪೇಪರ್ ನಲ್ಲಿರುವ ಗ್ರಾಮರ್ ಮಾತ್ರ ಬಿಡಿಸಿಕೊಡ್ತೇನೆ. ಆಸ್ ಯೂಸ್ವಲ್ I do. ಸ್ವಲ್ಪ ಕ್ವಶನ್ಸ್ ನಂಗೆ ತೋರಿಸ್ತದೆ, ನೋಡ್ತಿರ್ಬೋದು ನೀವು. ಜನರಲ್ ಇನ್ಸ್ಟ್ರಕ್ಷನ್ಸ್, these are actually questions start here. First question is multiple choice question. That is regarding question tag. The girl won the first prize. Okay. Question tag. Tense is simple past. Then did is taken. Didn't, because statement is affirmative. Tag must be negative. Didn't she? This is correct. Get me a kilo of sugar from the nearest grocer. Get me a kilo of sugar from superlative degree. The let me, sorry, get me a kilo of sugar, a kilo of sugar, a kilo of sugar, a bag of jawar, a cup of tea, a quintal of rice, a handful of rice from the nearest. Okay. A, the articles. First question regarding question tag. Second question regarding article. Third question, each of the ministers, subject or agreement. And subject is each, it is always singular, students. Here comes a plural, but subject is singular. Each of the ministers, ಎಲ್ಲ ಮಿನಿಸ್ಟರ್ಗಳಲ್ಲಿ ಒಬ್ಬರು ಯಾರೋ, ಸಾರಿ, ಪ್ರತಿಯೊಬ್ಬ ಮಿನಿಸ್ಟರ್, ನೋ ಐ ಆಮ್ ಸಾರಿ, ಒನ್ ಆಫ್ ದ ಮಿನಿಸ್ಟರ್ಸ್ ಅಲ್ಲ, ಈಚ್ ಆಫ್ ದ ಮಿನಿಸ್ಟರ್ಸ್ ಅಂತ ಹೇಳಿ. ಒನ್ ಆಫ್ ದ ಮಿನಿಸ್ಟರ್ಸ್ ಆಗಿದ್ರೆ ಮಿನಿಸ್ಟರ್ಗಳಲ್ಲಿ ಯಾರೋ ಒಬ್ರು ಅಂತ ಹೇಳಾಗ್ತದೆ. ಈಚ್ ಆಫ್ ದ ಮಿನಿಸ್ಟರ್ ಅಂದ್ರೆ ಆ ಮಿನಿಸ್ಟರ್ಗಳಲ್ಲಿ ಪ್ರತಿಯೊಬ್ಬನು ಅಂತ ಆಗುತ್ತೆ, ಸಿಂಗುಲರ್ ನಂಬರ್ ಆಗ್ತೈತಿ. ಹೀಸ್ ಅಸೆಟ್ಸ್. The correct form of the verb, subject verb agreement order idare. Have, no, is declared, ಇದು ಪ್ಯಾಸಿವ್ ಆಗ್ತೈತ್ರಿ. ಇದು is declared ಆಗೋದಲ್ಲ, has declared ಆಗುತ್ತೆ. ಇದು was declared ಪ್ಯಾಸಿವ್ ಆಗ್ತೈತಿ, has declared ಇದು ಕರೆಕ್ಟ್ ಆಗ್ತೈತಿ. his assets, ತನ್ನ ಆಸ್ತಿ ಏನಂತ ಪ್ರತಿಯೊಬ್ಬನು ಡಿಕ್ಲೇರ್ ಮಾಡ್ತಾನೆ. ನಂದು 2 ಕೋಟಿ ಆಸ್ತಿ ಇದೆ, ನಂದು 2.5 ಕೋಟಿ ಆಸ್ತಿ ಇದೆ, ಡಿಕ್ಲೇರ್ ಮಾಡ್ಬೇಕಾಗ್ತದೆ. ಎಲೆಕ್ಷನ್ ಟೈಮ್ದಾಗ ನಿಲ್ಲುವಲ್ಲಿ ಮಾಡ್ಬೇಕಾಗ್ತದೆ. ಹಾಗಾಗಿ ಈಚ್ ಆಫ್ ದ ಮಿನಿಸ್ಟರ್ಸ್, ಆ ಮಿನಿಸ್ಟರ್ಗಳಲ್ಲಿ ಪ್ರತಿಯೊಬ್ಬ ಮಿನಿಸ್ಟರ್ ಕೂಡ ಡಿಕ್ಲೇರ್ ಮಾಡಿದನು ತನ್ನ ಆಸ್ತಿ ಎಷ್ಟೈತೆ ಅಂತ ಹೇಳಿ. ಬಿಕಾಸ್ ಸಬ್ಜೆಕ್ಟ್ ಈಸ್ ಥರ್ಡ್ ಪರ್ಸನ್ ಸಿಂಗುಲರ್, ಹ್ಯಾಸ್ ಈಸ್ ಯೂಸ್ಡ್, ಅಂಡ್ ದ ಟೆನ್ಸ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ಈಸ್ ಯೂಸ್ಡ್, ದೆನ್ ದಿಸ್ ಈಸ್ ಕರೆಕ್ಟ್. The table which has a broken leg is Mohan's. ಮುರಿದ ಕಾಲಿಂದ ಏನು ಚೇರ್ ಐತಲ್ಲ ಅದು ಮೋಹನದ್ದು ಅಂತ ಹೇಳಿ. ದ ಅಂಡರ್ಲೈನ್ ಗ್ರೂಪ್ ಆಫ್ ವರ್ಡ್ಸ್ ಅಂದ್ರೆ ಫ್ರೇಸ್ ಈಸ್ ಎ ಫ್ರೇಸ್ ಅಲ್ಲ, ಕ್ಲಾಸ್ ಆಗ್ತೈತೆ ಫ್ರೆಂಡ್. ಅದು ಸಬ್ಜೆಕ್ಟ್ ಇದೆ ವಿಚ್ ಅಂತಕ್ಕಂಥದ್ದು, ಹ್ಯಾಸ್ ಎ ಬ್ರೋಕನ್ ಲೆಗ್, ಇದು ಪ್ರೆಡಿಕೇಟ್ ಆಗ್ತೈತಿ, ಕ್ಲಾಸ್ ಆಗ್ತೈತಿ. ಇದು ಮೇನ್ ಕ್ಲಾಸ್, ಇದು ಸಬ್ಜೆಕ್ಟ್, ಇದರದ ಪ್ರೆಡಿಕೇಟ್ ಇಲ್ಲಿ ಬರ್ತೈತಿ. 2 ಕ್ಲಾಸ್ ಅನ್ನು ಹೊಂದಿದೆ ಇದು. which
ಅಗೇನ್ ಪ್ರನೌನ್ ಇದ್ರದ್ದು ಟೇಬಲ್ ಇದ್ದು ಪ್ರನೌನ್ ಇದು ಹ್ಯಾಸ್ ಎ ಬ್ರೋಕನ್ ಲೆಗ್ ಇದ್ರ ಪ್ರೆಡಿಕೇಟ್ ಆಗ್ತತಿ ಮತ್ತು ಒಂದು ಕ್ಲಾಸ್ ಮೇನ್ ಕ್ಲಾಸ್ ದ ಟೇಬಲ್ ಈಸ್ ಮೋಹನ್ಸ್ ಇದು ಮೇನ್ ಕ್ಲಾಸ್ ವಿಚ್ ಹ್ಯಾಸ್ ಎ ಬ್ರೋಕನ್ ಲೆಗ್ ಇದು ಸಬಾರ್ಡಿನೇಟಿಂಗ್ ಕ್ಲಾಸ್ ಎರಡು ಕೂಡಿಸ್ಕೊಂಡು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗ್ತತಿ ಅಂಡರ್ಲೈನ್ಡ್ ಕ್ಲಾಸ್ ಯಾವ ತರದ ಕ್ಲಾಸ್ ಅಂತ ಕೇಳ್ತಾರ ಅಡ್ಜೆಕ್ಟಿವ್ ಐತ್ ನೋಡ್ರಿ ಬ್ರೋಕನ್ ಅಂತೇಳಿ ಅದರಿಂದ ಅಡ್ಜೆಕ್ಟಿವ್ ಕ್ಲಾಸ್ ಅಂತ ಮಾಡೋದು next the students were instructed to dash the questions before they answered them ಹೇಳ್ತಾರೆ ಯಾರೋ 15 ನಿಮಿಷ ಮೊದಲೇ ಕ್ವೆಶ್ಚನ್ ಪೇಪರ್ ಕೊಡ್ತಾರ್ರಿ ಆ ಒಂದು ಅವಧಿಯೊಳಗೆ ನೀವು ಕ್ವೆಶ್ಚನ್ ಪೇಪರ್ ಅನ್ನ ನೋಡ್ಕೋಬೇಕು ಹೋಗ್ರಿ ಸರಿಯಾಗಿಲ್ಲ ನೋಡ್ಕೊಡ್ರಿ ಓದ್ಕೋರಿ ಮೊದಲು ಆಮೇಲೆ ಏನ್ ಮಾಡ್ರಿ ನಿಮಗೆ ಆನ್ಸರ್ ಯಾವುದು ಅಂತ ಏನ್ ಬರಿಬೇಕಂತ ಥಿಂಕ್ ಮಾಡಿ ಆಫ್ಟರ್ 15 ಮಿನಿಟ್ಸ್ ಏನದಲ್ಲ 10 ಮಿನಿಟ್ಸ್ ನಿಮಗೆ ಆನ್ಸರ್ ಶೀಟ್ ಕೊಡ್ತಾರೆ ಮತ್ತು ಆಫ್ಟರ್ 5 ಮಿನಿಟ್ಸ್ ಏನಾಗ್ತದಲ್ಲ ನೀನು ಅಂದ್ರೆ 15 ಮಿನಿಟ್ಸ್ ಆದ ನಂತರ ನೀವು ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಲ್ಲಿ ತನಕ ನಿಮ್ಗೆ ಕ್ವಶನ್ ಓದಲಿಕ್ಕೆ ಟೈಮ್ ಇರ್ತದೆ ಏನ್ ಮಾಡ್ಕೋಬೇಕಂತಂದ್ರೆ ಇವ್ರು ಏನ್ ಹೇಳ್ತಾರ ಇದು ಫ್ರೇಸಲ್ ವರ್ಬ್ ಇದು ಗೋ ಅಲಾಂಗ್ ಒಂದು ವರ್ಬ್ ಒಂದು ಪ್ರಿಪೋಸಿಷನ್ ಫ್ರೇಸಲ್ ವರ್ಬ್ ಅಂತೀವ್ರಿ ಇದಕ್ಕೆ 4 ಫ್ರೇಸಲ್ ವರ್ಬ್ಗಳು ಇರ್ತಾವ 4 ಡಿಫರೆಂಟ್ ಮೀನಿಂಗ್ ಅನ್ನ ಹೊಂದಿರ್ತಾವ ಈ ಸನ್ನಿವೇಶಕ್ಕಂಗ ಮ್ಯಾಚ್ ಆಗ್ತಕ್ಕಂತ ಫ್ರೇಸಲ್ ವರ್ಬ್ ಯಾವುದು ಹಾಕು ಅಂತ ಹೇಳ್ತಾರೆ ಅಂದ್ರೆ ಈ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂದ್ರೆ ಏನು ಓದ್ಕೊಡ್ರಪ್ಪ ಕ್ವಶನ್ ಪೇಪರ್ ಅದು ಇದಂತ ಸಿಚುವೇಶನ್ ಅಂತ ಕ್ಲಿಯರ್ ಆಗ ಫ್ರೇಸಲ್ ವರ್ಬ್ ಇದರ ಮೀನಿಂಗ್ ಗೋ ಅಲಾಂಗ್ ಇದರ ಮೀನಿಂಗ್ ಟು ಅಗ್ರಿ ಆರ್ ಆಕ್ಸೆಪ್ಟ್ ನೋಡಿದೆ ನಾನು ಡಿಕ್ಷನರಿ ತೆಗೆದು ಗೋ ಥ್ರೂ ದ ಮೀನಿಂಗ್ ಎಕ್ಸ್ಪೀರಿಯನ್ಸ್ ಎ ಡಿಫಿಕಲ್ಟ್ ಸಿಚುವೇಶನ್ ಗೋ ಥ್ರೂ ನಿಮಗೊಂದು ಡಿಫಿಕಲ್ಟ್ ಸಿಚುವೇಶನ್ ಇದೆ ಅದನ್ನೆಲ್ಲ ನೋಡ್ಕೋರಪ್ಪ ಅದ್ರ ಮುಖಾಂತರ ಹೋಗ್ರಿ ಇಚ್ಕೊಟ್ಟು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಡ್ರಿ ಅಂತ ಅಂದಂಗ ಅದ ಬಹುತೇಕ ಇದು ಮ್ಯಾಚ್ ಆಗುತ್ತೆ ಗೋ ಇಂಟು ಅಂತಂದ್ರ ಟು ಸ್ಪೆಂಡ್ ಮನಿ ಅಂತ ಆಗುತ್ತೆ ಗೋ ಇಂಟು ಗೋ ಅವೇ ಅಂದ್ರ ಲೀವ್ ಎ ಪರ್ಸನ್ ಬಿಟ್ಟು ಹೋಗೋದ್ರಿ ನಾ ಹೋಗ್ತೇನೆ ನೋಡ್ರಪ್ಪ ಲೆಟ್ ಮಿ ಗೋ ಅಂತ ಹಂಗ ಇದನ್ನೆಲ್ಲ ನೋಡ್ಲಿಕ್ಕೆ ಹತ್ತಿದ್ರ ಗೊತ್ರು ಯಾಕಂದ್ರೆ ಕ್ವಶನ್ಸ್ ಡಿಫಿಕಲ್ಟ್ ಅಲ್ಲ ನಿಮ್ಗೆ ಹೆಂಗದಾವು ಏನದಾವು ಭಯ ಇರ್ತೈತಿ ಅದನ್ನೆಲ್ಲ ಸರಿಯಾಗಿ ನೋಡ್ಕೊಡ್ರಿ ಗೊತ್ತದ ಅಂತಿರ್ತಾರ ಗೊತ್ತದ ಕ್ವಶನ್ಸ್ ನೋಡ್ರಿ ಅದನ್ನ ಏನೈತಿ ಅಂತ ಹೇಳಿ ಗೊತ್ರು ಇದು ಮ್ಯಾಚ್ ಆಗ್ತೈತಿ ನೆಕ್ಸ್ಟ್ ಐ ಸಾ ನ್ಯೂ ಫೇಸಸ್ ಇನ್ ದ ಪಾರ್ಟಿ ದ ಫಿಗರ್ ಆಫ್ ಸ್ಪೀಚ್ ಇದು ಸೆನೆಕ್ಡೋಕಿಯರ್ ಇದು ಯಾಕಂತಂದ್ರ ನ್ಯೂ ಪರ್ಸನ್ಸ್ ಅನ್ಬೇಕಾಗಿತ್ತು ಅವರು ಅಂದ್ರೆ ಫಿಗರ್ ಆಫ್ ಸ್ಪೀಚ್ ಆಗ್ತಿರ್ಲಿಲ್ಲ ನ್ಯೂ ಫೇಸಸ್ ಅಂತಾರ ಪಾರ್ಟ್ ಸ್ಟ್ಯಾಂಡ್ಸ್ ಫಾರ್ ಹೋಲ್ ಗೊತ್ತಾಗ್ತೈತಿಲ್ಲ ಆಲ್ ದ ಗ್ರೇಟ್ ಬ್ರೈನ್ಸ್ ಆಫ್ ಯುರೋಪ್ ಕುಡ್ ನಾಟ್ ಸಾಲ್ವ್ ದ ಪ್ರಾಬ್ಲಮ್ ಅಂತ ಒಂದೈತಿ ಆಲ್ ದ ಹ್ಯಾಂಡ್ಸ್ ವೆರ್ ಟು ದ ಪಂಪ್ ಅಂತ ಐತಿ ಮತ್ತ ಎಲ್ಲ he earns his bread by teaching English ಅಂತದ bread stands for ಒಮ್ಮೆ whole stands for part ಅಂತ ಬರ್ತೈತಿ ಅಂದ್ರ ಇಂಡಿಯಾ ಈಸ್ ಬ್ಯಾಟಿಂಗ್ ಅಂತಾರ ಹೋಲ್ ಇದು ಇಂಡಿಯಾನ ತಗೊಂಡ್ಬಿಡ್ತೀವಿ ಬಟ್ ಇಂಡಿಯಾದವ್ರು ಒಂದು 10-12 ಜನ ಇರ್ತಾರಲ್ಲ ಕ್ರಿಕೆಟ್ ಗ್ರೌಂಡ್ ನೊಳಗ ಇಂಡಿಯಾ ಈಸ್ ಬ್ಯಾಟಿಂಗ್ ಅಂತೀವಿ ಹಳೆ ಕಾಲದಲ್ಲಿ ಒಂದು ಲೆಸನ್ ಇತ್ರಿ ರಷ್ಯನ್ ರೈಟರ್ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಬರೆದದ್ದು ಎ ಸ್ಪಾರ್ಕ್ ನೆಗ್ಲೆಕ್ಟರ್ ಬರ್ಸ್ ದ ಹೌಸ್ ಅಂತ ಹೇಳಿ ಐವ್ಯಾನ್ ಹ್ಯಾಡ್ ಅನ್ ಐಡ್ಲ್ ಮೌತ್ ಟು ಫೀಡ್ ಅಂತಿತ್ತು ಐವ್ಯಾನ್ ಹ್ಯಾಡ್ ಅನ್ ಐಡ್ಲ್ ಮೌತ್ ತಮ್ಮ ಮನ್ಯಾಗ ಒಂದು ಕುತ್ಕೊಂಡ್ ತಿನ್ನೋ ಬಾಯಿ ಇತ್ತು ದುಡಿಲಾರದ ಬಾಯಿ ಅದು ಅಂತ ಹೇಳಿ ಅಂತಿರ್ತಾರೆ ಹಳ್ಳ್ಯಾಗ ಬಾಳ ಸಾಲದಾಗ ಬಂದಾನ ಪಾಪ ತಿನ್ನೋ ಬಾಯಿ ಬಾಳ ಆಗ್ಯಾವ್ರಿ ದುಡಿಯೋ ಕೈ ಕಡಿಮೆ ಆಗ್ಯಾವ್ರಿ ಅಂತಾರ ಬಾಯಿ ತಗೊಂತೀವಿ ತಿನ್ನೋ ಮನುಷ್ಯರು ಅನ್ನೋದಿಲ್ಲ ತಿನ್ನೋ ಬಾಯಿ ಅಂತೀವಿ ದುಡಿಯೋ ಮನುಷ್ಯರು ಅನ್ನೋದಿಲ್ಲ ದುಡಿಯೋ ಕೈ ಅಂತಾರ ಹೌದಲ್ಲ ಹಿಂಗ ಪಾರ್ಟ್ ಸ್ಟ್ಯಾಂಡ್ಸ್ ಫಾರ್ ಹೋಲ್ ಇದ್ರೆ ಅದು ಸೆನೆಕ್ಡೋಕಿ ಅಂತೀವ್ರಿ ಅದಕ್ಕೆ ಮತ್ತೆ ಇದನ್ನ ನಾನು ಯಾವಾಗಾರ ಹೇಳ್ತೇನೆ ಅಂತ ಯಾವಾಗಾರ ಅಂದ್ರಕ್ಕೆ ಏನು ಥಿಯರಿ ಮಾಡಿ ಹೇಳ್ಬೇಕು ಸಿಮಿಲಿ ಅಂದ್ರೆ ಹೇಗಿರ್ತೈತಿ ಮೆಟಾಫಾರ್ ಹೇಗಿರ್ತೈತಿ ಪರ್ಸಾನಿಫಿಕೇಶನ್ ಹೇಗಿರ್ತೈತಿ ಈ ಸದ್ಯಕ್ಕೆ ಏನ್ ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕತ್ತೀವಲ್ಲ ಅದಕ್ಕೆ ಎಷ್ಟು ಬೇಕಷ್ಟ ಹೇಳ್ತೇನ್ರಿ
ಅನಾಲಜಿ ಬರ್ತೀರಿ. ಡಾಕ್ಟರ್ ಡಿಸೀಸ್, ಕಿಡ್ನೀಸ್ ಯೂರೋಲಜಿಸ್ಟ್, ಚಿಲ್ಡ್ರನ್ pediatrician, PEDIATRICIAN, pediatrician. Doctor disease, disease doctor, disease doctor. Dye treat ಮಾಡ್ತಕ್ಕಂಥದ್ದು. ಡೈ ಹೋಮೋಫೋನ್ ಇರ್ತದೆ, ಸ್ಪೆಲ್ಲಿಂಗ್ ಮೀನಿಂಗ್ ಡಿಫರೆಂಟ್ ಇರ್ತದ, ಪ್ರೊನೌನ್ಸಿಯೇಷನ್ ಸೇಮ್ ಇರ್ತದ. ಹೋಮೋಫೋನ್ ಡೈ HAIL ಹೇಲ್, HALE ಹೇಲ್, HALE ಹೇಲ್ ಅಂದ್ರೆ ಹೆಲ್ತಿ, ಸ್ಟ್ರಾಂಗ್ ಅಂತ ಮೀನಿಂಗ್ ಆಗ್ತದೆ. HALE ಹೇಲ್ ಅಂತ ಒಂದು ವರ್ಡ್ ಐತೆ ನೋಡ್ರಿ. ಇನ್ಫೆಕ್ಟ್ ಇನ್ಫೆಕ್ಷನ್, ಹರ್ಬ್ ನೌನ್. ರಿಮೆಂಬರ್ ರಿಮೆಂಬರೆನ್ಸ್, ಸ್ಪೆಲ್ಲಿಂಗ್ ಬಲ್ಲಿ ಚಂದ ಅದ ಇದು, ರಿಮೆಂಬರೆನ್ಸ್. ಬ್ರ್ಯಾಕ್ ಬರೋದಲ್ಲ, ಬೇಡ, ಡಿಫಿಕಲ್ಟ್ ಆಗ್ತದೆ. ಹೇಳ್ಬಿಡ್ತೀನಿ ನೋಡ್ರಿ ಸ್ಪೆಲ್ಲಿಂಗ್. ರಿಮೆಂಬರೆನ್ಸ್, REMEMBRANC, REMEMBRANC, ರಿಮೆಂಬರೆನ್ಸ್. ರಿಮೆಂಬರೆನ್ಸ್ ಹುಷಾರಾಗಿರ್ಲಿ ಇದು, ಯಾಕಂದ್ರೆ ಸ್ಪೆಲ್ಲಿಂಗ್ ಕನ್ಫ್ಯೂಷನ್ ಆಗ್ತದೆ ಇದು. ರಿಮೆಂಬರೆನ್ಸ್. ಕರೆಕ್ಟ್ ಆಯ್ತು ಅವ್ರ ಸ್ಪೆಲ್ಲಿಂಗ್, ಸ್ವಲ್ಪ ಹಂಗೆ ಡೌಟ್ ಬಂತು. REMEMBRANC, ರಿಮೆಂಬರೆನ್ಸ್. ಇದು ಶೀಪ್ ಗ್ರೂಪ್ ರೀ. ಇದು ಶೀಪ್ ಗ್ರೂಪ್ಗೆ ಏನಂತ ಕರೀತಾರ್ರಿ? ಶೀಪ್ ಗ್ರೂಪ್ಗೆ ಫ್ಲಾಕ್ ಅಂತ ಕರೀತಾರೆ. ಶೀಪ್ ಇದು ಶಿಪ್ಸ್. ಇದರ ಗ್ರೂಪಿಗೆ ಫ್ಲೀಟ್ ಅಂತಾರ. ಫ್ಲೀಟ್, FLEET, ಫ್ಲೀಟ್. Change the voice of the sentence. Gambling has ruined many. Subject gambling, cheerandidu. Many object, present perfect tense naga ಐತಿದು. ಗ್ಯಾಂಬ್ಲಿಂಗ್ ಸಿಂಗ್ಯುಲರ್ ಇರೋದ್ರಿಂದ ಹ್ಯಾಸ್ ಬಂದೈತಿ. ನಾವು ಇದನ್ನ ಪ್ಲೂರಲ್ ತಗೋಬೇಕಲ್ಲ, ಮೇನಿ ತಗೋಬೇಕು. ಮೇನಿ ತಗೊಂಡಾಗ ಹ್ಯಾವ್ ಬೀನ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಎಕ್ಸ್ಟ್ರಾ ಒಂದು ಹಾಕೋಬೇಕಲ್ಲ, ಬೀನ್ ಅಂತೇಳಿ. Many have been ruined by gambling. Next, frame a question to get underlined words as answer. FQ. Radhakrishnan had his early schooling at Tiruttani. ಇದು ಮೇನ್ ಹೊರಬೈ ಹ್ಯಾಡ್ ಅದರಿ. ಇದನ್ನ ಎರಡು ರೀತಿಯಿಂದ ಮಾಡಬಹುದು. ಹ್ಯಾಡ್ ರಾಧಾಕೃಷ್ಣನ್ ಅಂತ ಮಾಡಬಹುದು, ಇಲ್ಲಕಂದ್ರೆ ಡಿಡ್ ರಾಧಾಕೃಷ್ಣನ್ ಹ್ಯಾವ್ ಅಂತ ಮಾಡಬಹುದು. ಅಂಡರ್ಲೈನ್ ಮಾಡಿದಂಥದ್ದು ಒಂದು ಪ್ಲೇಸ್ ಅದ, ಅದಕ್ಕೆ ವೇರ್ ತಗೋರಿ. ವೇರ್ ಡಿಡ್ ರಾಧಾಕೃಷ್ಣನ್ ಹ್ಯಾವ್ ಹೀಸ್ ಅರ್ಲಿ ಸ್ಕೂಲಿಂಗ್, ಹಿಂಗಾರ ಮಾಡ್ರಿ. ಇಲ್ದಿದ್ರೆ ವೇರ್ ಡಿಡ್ ರಾಧಾಕೃಷ್ಣನ್, ವೇರ್ ಹ್ಯಾಡ್ ರಾಧಾಕೃಷ್ಣನ್ his schooling, his early schooling, ಹಿಂಗಾರ ಮಾಡ್ರಿ. ವೇರ್ ಹ್ಯಾಡ್ ರಾಧಾಕೃಷ್ಣನ್ his early schooling, ಹಿಂಗಾರ ಮಾಡ್ರಿ. ವೇರ್ ಡಿಡ್ ರಾಧಾಕೃಷ್ಣನ್ ಹ್ಯಾವ್ his early schooling, ಹಿಂಗಾರ ಮಾಡ್ರಿ. I think last question. No? Rewrite the sentence using the word emotional. ಇಲ್ಲೇ ಎಮೋಷನಲಿ ಇದೆ adverb. ಇಲ್ಲೇ ಎಮೋಷನಲ್ ಯೂಸ್ ಮಾಡಿಕೊಂಡು ರೀರೈಟ್ ಮಾಡ್ಬೇಕಂತ. ಶಿ ವಾಸ್ ಎಮೋಷನಲ್ when she spoke. She was emotional when she spoke. ಹಿಂಗಾರ ಮಾಡ್ರಿ. ಇಲ್ಲಕಂದ್ರೆ she was emotional in her speech. ಮೀನಿಂಗ್ ಆಗತ್ರಿ. ಅವ್ರೇನಂತಾರೆ ಹಿಂಗ ಮಾಡೋದ್ರನೇ ಇಲ್ಲ. ವರ್ಡ್ ಎಮೋಷನಲ್ ಬರಬೇಕು, ಸೆಂಟೆನ್ಸ್ ಹೆಂಗಾರ ರೀರೈಟ್ ಮಾಡ್ರು ಅಂತಾರೆ. ಡಬಲ್ ಕ್ಲಾಸ್ ಮಾಡ್ರಿ. ಡಬಲ್ ಕ್ಲಾಸ್ ಮಾಡಿದ್ರೆ ಏನಾಗುತ್ತೆ?
she was emotional when she spoke. Double class ಆಗುತ್ತೆ. ಸಿಂಗಲ್ ಕ್ಲಾಸ್ ಮಾಡಿ ಸಿಂಪಲ್ ಸೆಂಟೆನ್ಸ್ ಮಾಡ್ತೀರಂದ್ರೆ she was emotional in her speech. ಹೆಂಗಾರ ಮಾಡಿ ಕರೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಇದು ಇನ್ನು ಗ್ರಾಮರ್ ಇರ್ಬೇಕು ಅನಿಸ್ತದ್ರಿ. ಇಲ್ಲ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದೆ. ವಾಟ್ ಡಸ್ ದ ರೈಟರ್ ಕಂಪೇರ್ ಡೆಲ್ಲಾಸ್ ಹೇರ್ ಅಂತದ. 1 ಸೆಕೆಂಡ್. ಸಾರಿ, ಸ್ವಲ್ಪ ಈ ಹೋಳಿಗೆ ಇವತ್ತು ಅಲ್ಲಿಗೆಲ್ಲ ಬರೆಸ್ಲಿಕ್ಕೆ ಡಿಸ್ಟರ್ಬ್ ಆಗ್ಬೋದು ನಿಮಗೆ. ವಾಟ್ ಡಸ್ ದ ರೈಟರ್ ಕಂಪೇರ್ ಡೆಲ್ಲಾಸ್ ಹೇರ್ ಕಾಸ್ಕೇಡ್ ಹಾಕ್ರಿ ಮಾಡ್ತೀನಿ. ಇವೆಲ್ಲ ಆನ್ಸರ್ ಮಾಡ್ತೀನಿ ಇವಕ್ಕೆಲ್ಲ, ಬಟ್ ಇವತ್ತು ಮಾಡೋದಲ್ಲ, ಮುಂದಿನ ವಿಡಿಯೋದಲ್ಲಿ ಮಾಡ್ತಿರ್ತೀನಿ. ಸ್ವಲ್ಪ ನೋಡ್ತೀರ ಹಂಗೆ. ನಿಮ್ದಂತ ಎಕ್ಸಾಮ್ಸ್ ನನಗೆ ಬಂತು, ಈಗ ನಿಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಜೂನಿಯರ್ಸ್ಗೆಲ್ಲ ಹೇಳ್ರಿ, ನಿಮ್ಮ ಯಂಗರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಫ್ರೆಂಡ್ಸ್ ಚಾನಲ್ ಲಿಂಕ್ ಶೇರ್ ಮಾಡ್ರಿ, ವಾಚ್ ಮಾಡ್ಲಿಕ್ಕೆ ಹೇಳ್ರಿ ನಿಮ್ಮ ಜೂನಿಯರ್ಸ್ಗೆ. ಗ್ರಾಮರ್ ಇದೆ ನೋಡ್ರಿ, ಗ್ರಾಮರ್ ಇನ್ನು. Rewrite as directed. Change the following sentence into other 2 degrees of comparison. Ravi Verma was one of the most creative artists in India. Most creative artist ಅಂದ್ರೆ it is in superlative. Comparative ಮಾಡಲ್ಲ. Ravi Verma was more creative than most other artists in India. Positive. Very few artists are as creative. Very few artists in India are. ಇಲ್ಲಿ ಬರ್ಬೇಕು in India. Very few artists in India are as creative as Ravi Verma. Change the following sentence to reported speech. The tall man said to the guest, okay, are you the person who spends hours on the doorstep chatting to strangers? Okay, ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ. ಮಾಡೋಣ ಸ್ವಲ್ಪ ಹಂಗೆ ಗದ್ದಲ ಹುಡುಗರಿಗೆ, ಜಾನ್ ಹುಡುಗರಿಗೆ ಮಾತ್ರ ಇದನ್ನ ಮಾಡೋಣ, ಚೂರು ಮಾಡೋಣ ಟ್ವಿಸ್ಟ್ ಅಂತ ಮಾಡೋಣ. The tall man asked the guest if he was the person who spent hours on the doorstep chatting to strangers. To be verb present ಅದ, to be past ಮಾಡ್ಕೋಬೇಕು. ಕ್ಲಿಯರ್ ಆತಲ್ರಿ ಇದು? To be present ಅದ. Are you the man? You are the man. He is the man. He was the man. Who spends? Who spent? ಉಳ್ಕದಲ್ಲಿ ಏನು ಚೇಂಜ್ ಆಗಲ್ಲ. ಇನ್ನೊಂದ್ಸಲ ಕ್ಲಿಯರ್ ಮಾಡ್ಕೊಡ್ತೀರಿ. ಡೌಟ್ ಬಂದ್ರೆ ಕಮೆಂಟ್ ಮಾಡ್ರಿ. ನಿನ್ನ ಯಾರೊಬ್ರು ಕೇಳಿದ್ರು ಕ್ವಶನ್ ಟ್ಯಾಗ್ ಐ ಆಮ್ ಎ ಟೀಚರ್, ಇದನ್ನ ಐ ಆಮ್ ನಾಟ್ ಎ ಟೀಚರ್ ಐತಿ, ಆರ್ ಐ ನಾಟ್ ಎಮ್ ಐ ನಾಟ್ ಎರಡು ಮಾಡ್ಬೋದು ಅಂತ ಕ್ವಶನ್ ಕೇಳ್ರಿ. ಇಂಥ ಕ್ವಶನ್ ಕೇಳ್ರಿ, ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ನೋಡಿದೆ ಅಂದ್ರೆ ಕೊಟ್ಬಿಡ್ತೇನೆ. ಏನು ಎಲ್ಲ ಕುಂತಾಗೆಲ್ಲ ಬರೀ ಕೊಡ್ಬೋದು ನನಗೆ. ಈ ಕ್ವಶನ್ ಬರ್ತನ್ರಿ, ಇದು ಇಂಪಾರ್ಟೆಂಟ್ ಅನ್ರಿ ಅಂತ ಕ್ವಶನ್ಗೆ ಆನ್ಸರ್ ಮಾಡೋದು ಡಿಫಿಕಲ್ಟ್ ಆಗ್ತೈತ್ರಿ. ಹೆಂಗೆ ನಾವು ಆನ್ಸರ್ ಮಾಡ್ಬೇಕು ಹೇಳ್ರಿ, ಟೀಚಿಂಗ್ ಸೆಲೆಕ್ಸ್ತೀರಿ. ಯಾವ್ದಾರ ಒಂದು ಪ್ರಾಬ್ಲಮ್ ಇಡ್ರಿ, ನಮಗೆ ನಿಖರವಾಗಿ ನಮ್ಗೆ ಆನ್ಸರ್ ಮಾಡಕ್ ಬರುವಂಥದ್ದು. ಸರ್ ಇದು ನನಗೆ ಕ್ಯಾಶುವಸ್ ಮಾಡಕ್ ಬರೋದು, ಇಂಡೈರೆಕ್ಟ್ ಸ್ಪೀಚ್ ಮಾಡೋದು, ಈ ಟೆನ್ಸ್ ಇದ್ರೆ ಯಾವ ಟೆನ್ಸ್ ಚೇಂಜ್ ಮಾಡ್ಕೋಬೇಕು, ಹಿಂಗಿತ್ತಂದ್ರೆ ಕೇಳ್ರಿ. ನೀವು ಬೇಕಾದಷ್ಟು ಹಾಕ್ರಿ, ನಾನು ನಿಮ್ದು ಪ್ರಾಬ್ಲಮ್ ಮಸ್ತ್ ಕ್ಲಿಯರ್ ಮಾಡ್ತೇನೆ. ಏನ್ ಮಾಡ್ತಾರ ಆ ಹುಡುಗರು ಅಂದ್ರೆ, ಸರ್ ಇದು ಡೆಫಿನೆಟ್ ಅನ್ರಿ, ಇದು ಬರ್ತೈತೇನ್ರಿ,
ಸರ್ 80 ಮಾರ್ಕ್ಸ್ ತೊಗೊಳ್ಳೋದು ಹೆಂಗ್ರಿ? ನಿಮಗೂ ಗೊತ್ತಿರ್ತದೆ 80 ಮಾರ್ಕ್ಸ್ ಹೆಂಗೆ ತೊಗೋಬೇಕು ಅಂತ ಹೇಳಿ. ಇದು ಬರ್ತೋ ಬರೋದಿಲ್ಲೋ ನಿಮಗೂ ಗೊತ್ತಿರ್ತದೆ, ಬರ್ಬೋದು ಬರ್ಲಿಕ್ಕಿಲ್ಲ, ಹೌದಲ್ರಿ? ಹಂಗತೆ ಕ್ವಶನ್ ಕೇಳಿದ್ರೆ ನಮ್ಗೆ ಟಫ್ ಆಗ್ತೈತೆ ಆನ್ಸರ್ ಮಾಡ್ಲಿಕ್ಕೆ. ಯಾವುದಾದ್ರೂ ಒಂದು ನಿಖರವಂತ ಕ್ವಶನ್ ಇಡ್ರಿ ನನಗೆ, ಸರ್ ಇದು ಹೇಗೆ ಮಾಡ್ಬೇಕಂತೇಳಿ ಆನ್ಸರ್ ಮಾಡ್ಕೊಡ್ತೀನಿ, ನಿಮಗೆ ಹೆಲ್ಪ್ ಆಗ್ತೈತೆ ಏನ್ರಿ? ವರ್ಕ್ ಮಾಡ್ಬೇಕಲ್ರಿ, ವರ್ಕ್ ಮಾಡ್ಲಾರ್ದ ಹಂಗೆ ಸುಮ್ಮನೆ ದರ್ ಇಸ್ ನೋ ಶಾರ್ಟ್ಕಟ್ ರೂಟ್ ಫಾರ್ ಗೆಟಿಂಗ್ ಎಜುಕೇಶನ್ ಅಂತಾರೆ. ಯಾವುದೋ ರೊಕ್ಕ ಶಾರ್ಟ್ಕಟ್ ರೂಟಿಂದ ಮಾಡ್ಬೋದು, ಹೆಸರು ಶಾರ್ಟ್ಕಟ್ ರೂಟಿಂದ ಮಾಡ್ಬೋದು, ಬಟ್ ಜ್ಞಾನಕ್ಕೆ ಶಾರ್ಟ್ಕಟ್ ರೂಟ್ ಇಲ್ಲ. ಈ ಒಂಥರ 6 ಪ್ಯಾಕ್ ಇದ್ದಂಗ್ರಿ ಇದು. ಸ್ಟ್ರಗಲ್ ಮಾಡಿದ್ಮೇಲೆ 6 ಪ್ಯಾಕ್ ಬರ್ತೈತಿ, ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಶಾಣ್ಯರಾಗ್ತೀವ್ರಿ. ಮಾಡ್ಬೇಕಲ್ರಿ. ಓಕೆ ಬಾರ್. Combine the sentences using as soon as, no sooner than. She moved with grace. ಮೊದಲೊಂದು ಹಳೆ ಕಾಲದಲ್ಲಿ ಒಂದಿತ್ತು, ಬಲರಾಮ ಅಂತ ಒಂದು ಲೆಸನ್ ಇದ್ದಾಗಿತ್ತು, ಹಳೆ ಕಾಲದಲ್ಲಿ ಇತ್ತು 10th ಅವ್ರಿಗೆ, ಅಲ್ಲಿದ್ದು. ಈಗಿಲ್ಲ, ಸಪ್ಲಿಮೆಂಟ್ ರೀಡಿಂಗ್ದಾಗಿತ್ತು ಅದು, ನನ್ನ ನೆನಪದ ಗೆಟ್ ಅವೇ ಅಂತ ಒಂದೇನೋ ಇತ್ತು, ಬಲರಾಮ ಕೃಷ್ಣಂದು ಅಲ್ಲಿದ್ದು. She moved with grace. Balarama stopped his speech. ಏನ್ ಮಾಡ್ಕೋಬೇಕು? as soon as ಹಾಕಿರಲಿ. as soon as she moved with grace, comma, Balarama stopped his speech. ಏನು ಚೇಂಜಸ್ ಮಾಡ್ಬಿಡ್ರಿ, ಇಲ್ಲಿ ಫುಲ್ ಪಾಯಿಂಟ್ ತೆಗೆದು ಕಾಮ ಕೊಟ್ಬಿಡ್ರಿ, ಇಲ್ಲಿ as soon as ಹಾಕ್ರಿ, she ಸ್ಮಾಲ್ ಮಾಡ್ರಿ, ಎಸ್ ಉಳ್ಕದೇನು ಮಾಡ್ಬಿಡ್ರಿ, ಇಲ್ಲಿ ಕಾಮ ಕೊಡ್ರಿ. ಬಲರಾಮ್ ಅಂತೂ ಬಿ ಕ್ಯಾಪಿಟಲ್ ಆಗಬೇಕು, ಪ್ರಾಪರ್ ನಾವು ಲಾಸ್ಟ್ 4 ಪಾಯಿಂಟ್ ಕೊಡ್ರಿ. ನೋ ಸೋನರ್ ಹಾಕ್ತೇನೆ ನೋಡ್ರಿ. ನೋ ಸೋನರ್ ಹಾಕಿದಾಗ 1ನೇ ಕ್ಲಾಸ್ ಇಂಟ್ರಾಗೇಟ್ ಮಾಡ್ಕೋಬೇಕು. ಇದು ನೋ ಸೋನರ್ ಡಿಡ್ ಶಿ ಮೂವ್ ವಿತ್ ಗ್ರೇಸ್, ಇಲ್ಲಿ ಬಂದು ಫುಲ್ ಪಾಯಿಂಟ್ ಬಿಟ್ಟು ಧ್ಯಾನ. ಮುಂದಿನ ಕ್ಲಾಸ್ ಏನು ಮಾಡ್ಬೇಡ್ರಿ, ಇದಕ್ಕಿದ್ದಂಗೆ ಅಡ್ರಿ. ಬಲರಾಮ ಸ್ಟಾಪ್ಡ್ ಹಿಸ್ ಸ್ಪೀಚ್. ನೋ ಸೋನರ್ ಡಿಡ್ ಶಿ ಮೂವ್ ವಿತ್ ಗ್ರೇಸ್ ಧ್ಯಾನ್ ಬಲರಾಮ ಸ್ಟಾಪ್ಡ್ ಹಿಸ್ ಸ್ಪೀಚ್. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಬಹುತೇಕ ನನ್ನ ವಿಡಿಯೋ ನಿಮಗೆ ಹೆಲ್ಪ್ ಆಗಿರ್ತದೆ. ಇನ್ಮ್ಯಾಗ ನಿಮಗೆ ಹೈಸ್ಕೂಲ್ 10th ವಿದ್ಯಾರ್ಥಿಗಳಿಗೆ, ಇವರು RMSA ವಿದ್ಯಾರ್ಥಿಗಳು, ಫಸ್ಟ್ ಲ್ಯಾಂಗ್ವೇಜ್ನವರು, ಸೆಕೆಂಡ್ ಲ್ಯಾಂಗ್ವೇಜ್ನವರು, ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನ ಬಿಡಿಸ್ತೇನೆ. ನಿಮ್ಮದು 21ನೇ ತಾರೀಕಿನವರೆಗೆ. ತದನಂತರದಲ್ಲಿ ಮತ್ತೆ 2 ಕ್ಲಾಸಿನ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಿರ್ತೀನಿ. ಇವತ್ತ 2 ವಿಡಿಯೋ ಮಾಡೇನಲ್ಲ, ಹಾಗಾಗಿ ಮಾಡೇನ್ರಿ. ಹೀಗಾಗಿ ಒಂದು ವಿಡಿಯೋ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕ್ತೀನಿ, ಒಂದು ವಿಡಿಯೋ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿರ್ತೇನೆ. ಎರಡೂಗಳಲ್ಲಿ ನೋಡ್ರಿ, ಹೌದಾ? ಒಂದ್ ಕಡೆ 2 ಹಾಕ್ಬಾರ್ದು ಅಂತ, ಹಾಗಾಗಿ ಒಂದಲ್ಲೇ ಒಂದಿಲ್ಲಿ. ಈ ಹಲಿಗೆ ಬಡಿಲಿಕ್ಕತ್ತಾರ ಹೋಳಿ ಹುಣ್ಣಿಮೆ, ಅದರೊಳಗಡೆ ಒಂದು ಸ್ವಲ್ಪ ಕೆಲಸ, ಡ್ಯೂಟಿ ಕಾಯಕ ಮಾಡಿದ್ದೇನೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಬಟ್ ಟೈಮ್ ಕಳಿಬಾರ್ದು ಅಂತ ತಿಳ್ಕೊಂಡು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಓಕೆ, ಮಾಡ್ಕೊಟ್ಟೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತದ, ಸಹಿಸ್ಕೊಡ್ರಿ. ಕೆಲಸ ಮಾಡಿಬಿಟ್ರೆ ಆಯ್ತು, ಯಾಕೆ ಕೂಡ್ಬೇಕು ಸುಮ್ಮನೆ, ಎಕ್ಸಾಮ್ ಸಮಯ ಬಂದ ನಿಮ್ಮ ಅಂತೇಳಿ ಮಾಡೇನಿ ಫ್ರೆಂಡ್ಸ್. ಓಕೆ, ಹೇಳಿದ್ನಲ್ಲ, ನಿಮ್ಮ ಡೌಟ್ಗಳು ಏನಾದರೂ ಕಮೆಂಟ್ ಮಾಡ್ರಿ. ಎಕ್ಸಾಕ್ಟ್ ಕ್ವಶನ್ ಕೇಳ್ರಿ ನನಗೆ, ಇಂಥದ್ದು ಹೆಂಗೆ ಮಾಡಬೇಕು ಅಂತೇಳಿ, ನಿಮಗೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಹೌದಾ? ಆಯ್ತು. ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಸುಮ್ಮನೆ ಕೊಡೋದಿಲ್ಲ, ಈಗ ಎಕ್ಸಾಮ್ ಬರೋ ತನಕ ಈ ಥರ ಮಾಡ್ತೀನಿ, ನಂತರದಲ್ಲಿ ಮತ್ತೇನೋ ಮಾಡ್ತಿರ್ತೀನಿ. ದಿನ ಸ್ವಲ್ಪ ಏನಾದರೂ ಒಂಥರ ಇದು ಹೆಸರನ್ನು ಪಬ್ಲಿಸಿಟಿ ಮಾಡ್ಕೊಳ್ಳೋ ಸಲುವಾಗಿರೋಣ, ಅಥವಾ ಸೋಷಿಯಲ್ ಸರ್ವಿಸ್ ಅರನ್ನು. ಇಲ್ಲಿವರೆಗೂ ಒಂದು ಸ್ವಲ್ಪ ನಾನು ಲಿಮಿಟೆಡ್ ಆಗಿದ್ದೆ, ಸ್ವಲ್ಪ ನನ್ನ ಹೆಸರು ಐ ವಾಂಟ್ ಟು ಎಕ್ಸ್ಪಾಂಡ್ ಮೈ ನೇಮ್, ಅದಕ್ಕೆ ಸ್ವಲ್ಪ ಎಲ್ಲ ಮಾಡ್ಲಿಕ್ಕೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗಿಕೊಡ್ರಿ. ವಾಚ್ ಅಂಡ್ ವೇಟ್. ಡೆಫಿನೆಟ್ಲಿ ವಿಡಿಯೋಸ್, ನ್ಯೂ ವಿಡಿಯೋಸ್, ಒಂಥರ ಯುನೀಕ್ ವಿಡಿಯೋಸ್ಗಳನ್ನ, ಯೂಸ್ಫುಲ್ ಆ್ಯಂಡ್ ವ್ಯಾಲ್ಯೂಬಲ್ ವಿಡಿಯೋಸ್ಗಳನ್ನ ತಮಗೆ ಹಾಕ್ತಿರ್ತೀನಿ. ಪ್ಲೀಸ್ subscribe and get notifications. Okay, thank you for watching.